ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ಜೊತೆ ಕಾಂಪಿಟೇಷನ್ ಬರೋರು ಇವರು, ಉಳಿದವ್ರನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಇವರನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದುಡ್ಡಿನ ಹಪಾಪಿ ಇಲ್ಲ, ದುಡ್ಡವರು ಸಾಕಷ್ಟು ಅದ, ಮತ್ತೇನೂ ಇಲ್ಲ, ಏನು ಮಾಡಿದ್ರು ಸಾಧ್ಯ ಇಲ್ಲ ಅನ್ನೋ ಕನ್ಫರ್ಮೇಷನ್ ಈಗಾಗಲಿಲ್ಲ. ಈಗ ಒಂದು ಕೆಲಸ ಮಾಡಿದ್ರು ಯಶಸ್ವಿಯಾಗಿದ್ದರು ಡಿ ಕೆ ಶಿ ಅವರು. ಸಿದ್ದರಾಮಯ್ಯ ನಂತರ ನಾನಪ್ಪ 2ನೇ ನಂಬರ್ ಅನ್ನೋದು ತೋರಿಸಿಕೊಳ್ಳುವಲ್ಲ, ಅದನ್ನು ದೃಢೀಕರಣ ಮಾಡುವಲ್ಲ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಹೈಕಮಾಂಡ್ ಇದ್ದಿದ್ದು ಡಿ ಕೆ ಶಿ ಅವರನ್ನು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು 2028ರಲ್ಲಿ ಮೋಸ್ಟ್ಲಿ ಅವರನ್ನು ಒಬ್ಬ ಮಾರ್ಗದರ್ಶಕ ಮತ್ತೇನಾಗಿ ಇಟ್ಕೊಳ್ಬಹುದು ವಿನಃ ಮುಖ್ಯಮಂತ್ರಿ ಕಾಂಪಿಟೇಟರ್ ಇಟ್ಕೊಳ್ಳಿಕ್ಕಿಲ್ಲ ಅನ್ನುವಂಥ ಒಂದು ಭರವಸೆನೂ ಇವತ್ತು ಮೂಡಿದೆ. ಸಿದ್ದರಾಮಯ್ಯನವರು ಸಹಿತ ನಾನು ಸುರಕ್ಷಿತವಾಗಿ ಇನ್ನೊಂದು 2 ವರ್ಷ ಮುಖ್ಯಮಂತ್ರಿ ಸಾಕಪ್ಪ ಅನ್ನೋ ಮನೋಸ್ಥಿತಿಗೆ ಅವ್ರು ಬಂದಿದ್ದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ, ಅದರಲ್ಲೂ ಪ್ರತಿಯೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮುಂದೆ ಹೊಕ್ಕ ಕೆಲಸ ಮಾಡೋದನ್ನು ನೋಡಿದಾಗ ಪ್ರತಿಯೊಂದು ವಿಷಯದಲ್ಲಿ ತಾವು ಲೀಡರ್ಶಿಪ್ ತೊಗೊಂಡು ಅವರನ್ನು ಬದಿಗೆ ಸರಿಸುವಂಥ, ಸಿದ್ದರಾಮಯ್ಯನ ಬದಿಗೆ ಸರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಪ್ಲ್ಯಾನ್ನ ನಮ್ಮ ಸತೀಶ್ ಅವರು ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಈಗ ನೋಡಿರಿ, ಈ ಒಂದು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಅವರೂ ಭಾಗವಹಿಸ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಇದು ಅದರಲ್ಲಿ ಎಂಟರ್ಟೈನ್ ಆಗ್ತಾ ಇದ್ದಾರೆ. ಅಂದ್ರೆ ಇಬ್ಬರು ತಾವು ಸಿದ್ದರಾಮಯ್ಯ ಅಂತೆಲ್ಲ ಮುಖ್ಯಮಂತ್ರಿ ಪ್ರತಿಸ್ಪರ್ಧೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರವ್ರ ಕ್ಷೇತ್ರದಲ್ಲೇ ಅವ್ರನ್ನ ಅಲ್ಲೇ ಮೊದಲಿಗೆ ತೆಗೆದುಹಾಕುವಂಥ ಕೆಲಸವನ್ನು ಮಾಡುವ 2 ಪಕ್ಷದವರು 2 ಕಡೆಯವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಗಣೇಶ್ ಹುಕ್ಕೇರಿಯವ್ರ ಜೊತೆಗಾಗಲಿ ಅಥವಾ ಚಿಕ್ಕೋಡಿ ಜಿಲ್ಲಾ ಮಾಡ್ತಾನೆ ಅಂತ ಮಾತಾಡಿದ್ದಾಗಲಿ, ಇನ್ನುಳಿದ ವಿಷಯ ಆಗಲಿ, ಇವರು ಚಿಕ್ಕೋಡಿ ಜಿಲ್ಲೆ ಈಗಾಗಲೇ ಆ ಭಾಗದಲ್ಲೇ ಇವ್ರ ಮಗಳು MP ಆಗಿದ್ದಲ್ಲ ಆಗಿರ್ಬೋದು, ಮತ್ತನಾಗಿರ್ಬೋದು, ಅವ್ರ ಮನೆಯವರೆಲ್ಲರೂ ನಾಳೆ MLA ಆಗ್ತಾರೆ ಅನ್ನೋಂಥ ಪ್ರಚಾರ ಮಾಡೋ ಜೊತೆಗೆ ಇವತ್ತು ಅದ್ದನಿಗೆ ಬಂದಿದ್ದಾರೆ, ನಾಳೆ ರಾಯಬಾಗ್ ಬರ್ತಾರೆ, ಮತ್ತೊಂದು ಅವರು ಆಗ್ತಾರೆ ಅನ್ನೋಂಥ ಪ್ರಚಾರ ಸಹಿತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲೇ ಸತೀಶ್ ಅವ್ರನ್ನ ಯಮಕನ್ಮರಡಿಯಲ್ಲೇ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಿ ಆ ಒಂದು ಅಲ್ಲೇ ಸಾಧ್ಯ ಸ್ಮೃತಿಯಲ್ಲಿ ಸೋಲಿಸುವಂಥ ಕೆಲಸವನ್ನು ಮಾಡುವ